Yes, sir. Fine. Please see. ಇಫ್ ಯು ಡೋಂಟ್ ಮೈಂಡ್ ಸರ್, ಪ್ರೊಜೆಕ್ಟರ್ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡಿ. ನಮ್ಮ ಕಂಪನಿ ಪ್ರಾಡಕ್ಟ್ ನಿಮಗೆ ಅರ್ಥ ಆಗಬೇಕು ಅಂದರೆ ಬಣ್ಣಕ್ಕಿಂತ ಭಾವನೆಗಳು ತುಂಬ ಮುಖ್ಯ. ಸೊ ನಾ ಹೇಳೋದನ್ನ ಮನಸ್ಸಿಂದ ಕೇಳಿ ಸರ್. ಮಿಡಲ್ ಕ್ಲಾಸ್ ಮನೆಗೆ ಬಂದು ಫ್ರಿಜ್ಜೋ, ವಾಷಿಂಗ್ ಮೆಷಿನೋ, ಮಿಕ್ಸಿನೋ ಬಂದರೆ ಅದು ಕೇವಲ ವಸ್ತು ಅಲ್ಲ, ಅದು ನಮ್ಮ ಮನೆ ಸದಸ್ಯ. ಅದ್ರ ಮೇಲೆ ಒಂದು ಎಮೋಷನ್ ಇರುತ್ತೆ. ಅದಕ್ಕೆ ಅದನ್ನ ಸಂಭ್ರಮದಿಂದ ಸ್ವಾಗತ ಮಾಡ್ತೀವಿ. ಯಾಕಂದ್ರೆ ಅದು ಬರೀ ಮಷಿನ್ ಅಲ್ಲ, ನಮ್ಮ ಕಷ್ಟಕ್ಕಾಗೋ ಮಿತ್ರ. ನಾಳೆ ಬೆಳಗ್ಗೆ ಏನ್ ತಿಂಡಿ ಮಾಡಬೇಕು ಅನ್ನೋದೇ ದೊಡ್ಡ ಕನ್ಫ್ಯೂಷನ್ ಸರ್. ಹೇಗೋ ಕಷ್ಟಪಟ್ಟು ಒಂದು ಡಿಸೈಡ್ ಆಗಿರ್ತೀವಿ, ಅದು ಪ್ರಿಪೇರು ಮಾಡ್ಕೊಂಡಿರ್ತೀವಿ. ದೋಸೆಗೆ ಚಟ್ನಿ ರುಬ್ಬುವಾಗ್ಲೋ ಅಥವಾ ಸಾಂಬಾರ್ಗೆ ಮಸಾಲೆ ರುಬ್ಬುವಾಗ್ಲೋ ಕರೆಂಟ್ ಏನಾದ್ರೂ ಹೋದ್ರೆ ಆಗ ಬರುತ್ತೆ ನೋಡಿ ಸರ್ ಒಂದು ಕೋಪ. ಎಲ್ಲ ಹೆಂಗಸರು ತಲೆನೇ ಹಾಳು ಮಾಡ್ಬಿಡುತ್ತೆ, ಟೆನ್ಷನ್ ಆಗ್ಬಿಡುತ್ತೆ. ಎಷ್ಟು ರುಬ್ಬಿದ್ರು ಮೋಟ್ರು ಹಾಳಾಗಲ್ಲ, ಮಿಕ್ಸಿನೂ ಹೀಟ್ ಆಗಲ್ಲ. ಗಂಧ ತರ ನುಣ್ಣಗ್ ರುಬ್ ಕೊಡುತ್ತೆ. ಚಟ್ನಿ ಆಯ್ತು, ಇನ್ನೇನ್ ದೋಸೆ ಮಾಡೋಣ ಅಂತ ಸ್ಟವ್ ಆನ್ ಮಾಡಿದ್ರೆ ದೋಸೆನೇ ಆಗ್ತಿಲ್ಲ. ಯಾಕೆ ಅಂತ ಯೋಚನೆ ಮಾಡ್ತಿದ್ದೀರಾ? ಗ್ಯಾಸ್ ಖಾಲಿ ಸರ್. ಅಪ್ಪಂಗೆ ಆಫೀಸಿಗೆ ಲೇಟ್ ಆಗ್ತಿದೆ, ಮಕ್ಳಿಗೆ ಸ್ಕೂಲಿಗೆ ಲೇಟ್ ಆಗ್ತಿದೆ, ಅಜ್ಜಿಗೆ ಹಶ್ವಾಗ್ತಿದೆ, ಅಮ್ಮಂಗೆ ಫುಲ್ಲು ಟೆನ್ಷನ್. ಅದೇ ನಮ್ ಕಂಪನಿ ಎಲೆಕ್ಟ್ರಿಕಲ್ ಸ್ಟವ್ ಇದ್ರೆ ಗ್ಯಾಸ್ ಖಾಲಿ ಆದ್ರೂ ಎಲ್ಲ ಟೈಮ್ ಸರಿಯಾಗಿ ಆಗೋಗುತ್ತೆ. ಎಲ್ಲ ಅಪ್ಪಂದ್ರಿಗೂ ಒಂದು ಆಸೆ ಇರುತ್ತೆ ಸರ್, ತನ್ನ ಮಕ್ಕಳು 4 ಜನರ ಮುಂದೆ ಚೆನ್ನಾಗಿ ಕಾಣಿಸ್ಬೇಕು ಅಂತ. ಅವ್ರ ಬಟ್ಟೆ ಕೊಳೆ ಆದ್ರು, ಅವ್ರ ಬಟ್ಟೆ ಐರನ್ ಇಲ್ಲ ಅಂದ್ರು ತನ್ನ ಮಕ್ಕಳು ಚೆನ್ನಾಗಿ ಕಾಣಿಸ್ಲಿ ಅಂತ ಪ್ರೀತಿಯಿಂದ ಐರನ್ ಮಾಡ್ತಿರ್ತಾರೆ. ಆವಾಗ ಏನಾದ್ರೂ ಕರೆಂಟ್ ಹೋದ್ರೆ ಎಷ್ಟು ಬೇಜಾರಾಗುತ್ತೆ ಸರ್. ಆದ್ರೆ ನಮ್ ಪ್ರಾಡಕ್ಟು ಆ ಬೇಜಾರನೆ ಹೋಗಿಸ್ಬಿಡುತ್ತೆ. ಪವರ್ ಇಲ್ಲ ಅಂದ್ರು ನಮ್ ಪ್ರಾಡಕ್ಟ್ ಕೆಲ್ಸನೇ ನಿಲ್ಲಲ್ಲ. ಹೂ ತರ ಇರೋ ಬಟ್ಟೆನ ಗರಿಗರಿಯಾಗಿ ಇಸ್ತ್ರಿ ಮಾಡ್ಕೊಡುತ್ತೆ. ಆಗ ಅಪ್ಪಂಗೆ ಎಷ್ಟು ಹೆಮ್ಮೆ ಆಗುತ್ತೆ ಹೇಳಿ. ಮಕ್ಳು ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಂತಲ್ಲ, ಆ ಮಕ್ಳನ್ನ ಚೆನ್ನಾಗಿ ಕಾಣಿಸೋ ತರ ಮಾಡ್ತಲ್ಲ ನಮ್ ಕಂಪನಿ ಪ್ರಾಡಕ್ಟ್. ಅದಕ್ಕೆ ಒಂದ್ ಮನೆಗೆ ಫ್ರಿಡ್ಜ್ ಎಷ್ಟು ಇಂಪಾರ್ಟೆಂಟ್ ಗೊತ್ತಾ ಸರ್? ಅದ್ರಲ್ಲೂ ಮಿಡಲ್ ಕ್ಲಾಸ್ ಮನೆಯವರು 5 ರೂಪಾಯಿ ಕೊತ್ತಂಬರಿಗೋಸ್ಕರ 50,000 ರೂಪಾಯಿ ಫ್ರಿಡ್ಜ್ ತಗೊಳ್ಳೋರು. ಅಂತದ್ರಲ್ಲಿ ಪವರ್ ಕಟ್ ಆಗಿ ಇಡೀ ದಿನ ಪವರ್ ಹೋಗಿ ಫ್ರಿಡ್ಜ್ ಅಲ್ಲಿ ಇಟ್ಟಿರೋ ಐಟಮ್ಸ್ ಎಲ್ಲ ಹಾಳಾದ್ರೆ ಪಾಪ ನಮ್ ಹೆಂಗಸ್ರಿಗೆ ಎಷ್ಟು ಹೊಟ್ಟೆ ಉರಿಯುತ್ತೆ ಹೇಳಿ. ಐಟಮ್ ಫ್ರೆಶ್ ಆಗಿರ್ಬೇಕು ಅಂದ್ರೆ ನಮ್ ಕಂಪನಿ ಫ್ರಿಡ್ಜ್ ಮನೇಲಿ ಇರ್ಬೇಕು. ವಾಷಿಂಗ್ ಮಿಷಿನ್ ಸರ್, ಅದಿಲ್ದೆ ಹೋದ್ರೆ ಹೆಂಗಸ್ರು ಸೊಂಟನೆ ಬಿದ್ದೋಗುತ್ತೆ. ನಮ್ ಕಂಪನಿ ಪ್ರಾಡಕ್ಟು ಬರೀ ಪ್ರಾಡಕ್ಟ್ ಅಲ್ಲ ಸರ್, ಅದೊಂದು ಎಮೋಷನ್. ಆ ಎಮೋಷನ್ ಎಲ್ಲರೊಳಗೂ ಬೆರೆತ್ರೆ ಅಲ್ಲೊಂದ್ ಜನರೇಷನ್. ಇಲ್ಲ ಕಮ್ಮಿಂಗ್ ಎಲ್ಲಾ ಜನರೇಷನ್ ನಮ್ ಪ್ರಾಡಕ್ಟ್ ಬಗ್ಗೆ ಮಾತಾಡತ್ತೆ. ಬರೀ ಮನೇಲಿ ಮಾತ್ರ ಅಲ್ಲ ಸರ್, ಎಲ್ರು ಮನ್ಸಲ್ಲೂ ನಮ್ ಪ್ರಾಡಕ್ಟ್ ಉಳಿಯುತ್ತೆ.